ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ಗೈಸ್ ನೋಡಿ, ಬೆಳಗ್ಗೆನೇ ಬೇಗ ಎದ್ದಿದ್ದೀನಿ. ಶನಿವಾರದ ವ್ಲಾಗ್ ಇದು. ಏನಂದರೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಅದಕ್ಕೋಸ್ಕರ 4 ಗಂಟೆಗೆ ಅಲಾರಾಮ್ ಇಟ್ಟು, ಆದರೆ ಎದ್ದಿದ್ದು ಮಾತ್ರ 4:15 ಆಯಿತು. ಏನಂದರೆ 4 ಗಂಟೆಗೆ ಅಲಾರಾಮ್ ಇಕ್ಕಿದ್ದು ಅಂದರೆ ಅದೇ ಟೈಮಿಗೆ ಎದ್ದೇಳೋಕ್ಕಾಗೋದಿಲ್ಲ. ಇತ್ತ ಹುಳ್ಳಾಡ್ಬಿಟ್ಟು ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂತಂದು, ಸೊ ಒಂದು ಅರ್ಧ ಗಂಟೆಗೆ ಬೇಗನೆ ಇಟ್ಟಿದ್ದೆ. 4:15ಗೆ ಎದ್ದೇಳಬೇಕು ಅಂದರೆ 4 ಗಂಟೆಗೆ ಇಟ್ಬಿಟ್ರೆ 4:15ಗೆ ಎದ್ದೇಳಕ್ಕೆ ಸರಿ ಹೋಗುತ್ತೆ ಅಂತಂದು. ಹಾಗೆ ನೋಡಿ, ಸ್ನಾನ ಎಲ್ಲ ಮಾಡಿಕೊಂಡು ಹುಡುಗರಿಗೆಲ್ಲ ತಿಂಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದಾಯಿತು. ಅವ್ರೇನು ಬೇಡ ಸ್ಕೂಲಿಗೆ ಕಳಿಸು ಅಂತಂದರು. ಯಾವಾಗಲೂ ರಜಾ ಹಾಕ್ಸೋದು ಬೇಡ ಅಂತಂದು. ಸೊ ಅದಕ್ಕೋಸ್ಕರ ಅವ್ರು ಸ್ಕೂಲ್ಗೆ ಹೋದರು. ಸೊ ತಿಂಡಿದೆಲ್ಲ ಮುಗ್ದಿತ್ತಲ್ಲ, ಫಸ್ಟು ಪೂಜೆ ಮಾಡೋಣ, ಶನಿವಾರ ಹೆಂಗಿದ್ರು ದೇವಸ್ಥಾನಕ್ಕೆ ಹೋಗ್ತಿದ್ದೀವಲ್ಲ ಅಂತಂದು ಫಸ್ಟ್ ಪೂಜೆ ಮಾಡಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೆ. ದೀಪ ಹಚ್ಚಿ ಎಲ್ಲ ಪೂಜೆ ಮಾಡಿದ್ದಾಯಿತು. ವೀಳ್ಯದೆಲೆ ತಂದಿದ್ದರು ಹಾರ ಏರಿಸೋದಕ್ಕೆ ಅಂತಂದು. ವೀಳ್ಯದೆಲೆ ಹಾರ ಮಾಡಬೇಕು ಅಂತ, ಅದಕ್ಕೆ ವೀಳ್ಯದೆಲೆ ಏರಿಸ್ತಾ ಇದ್ದೀನಿ. ಸೊ ಮೊದಲೆಲ್ಲ ಯಾವ ಥರ ಇತ್ತು ಅಂದರೆ, ಮಕ್ಕಳಿನ್ನೂ ಚಿಕ್ಕ ಮಕ್ಕಳಿದ್ರಲ್ಲ, ಅವ್ರನ್ನ ರೆಡಿ ಮಾಡಿ ನಾವು ರೆಡಿಯಾಗಿ ಹೋಗೋವಾಗ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಹೋಗೋವಾಗ ಟೈಮ್ ಆಗಿಬಿಡ್ತಿತ್ತು. ಏನಂದರೆ ಮನೇಲಿ ಪೂಜೆ ಮಾಡಿ ಹೋಗೋಕ್ಕಾಗ್ತಿರ್ಲಿಲ್ಲ. ಎಲ್ಲ ನೆಲ ಎಲ್ಲ ಸಾರಿಸಿ ಒರೆಸಿ ಎಲ್ಲ ರೆಡಿ ಮಾಡಿದ್ರು ಫೋಟೋ ಒರೆಸಿ ಪೂಜೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅದು ಅಲ್ಲದೆ ಮಕ್ಕಳು ಮಾತ್ರ ತುಂಬ ಕಾಟ ಕೊಡೋರು ನನಗೆ. ನೈಟು ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಅಳೋರು ಯಾವಾಗ್ಲೂ. ದೊಡ್ಡನ ಮಾತ್ರ ಚಿಕ್ಕನೇನು ಅಷ್ಟು ಕಾಟ ಕೊಟ್ಟಿಲ್ಲ, ದೊಡ್ಡನ ಜಾಸ್ತಿ ಕಾಟ ಕೊಡೋನು. ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದೇಳೋಕ್ಕೆ ಕೂಡ ಆಗ್ತಿರ್ಲಿಲ್ಲ. ಇವಾಗ ಏನಂದರೆ ಅವ್ರ ಪಾಡಿಗೆ ಅವ್ರು ರೆಡಿ ಆಗ್ತಾರಲ್ಲ, ಸೊ ಅಷ್ಟೇನು ರಿಸ್ಕ್ ಇರಲ್ಲ. ಅದು ಅಲ್ಲದೆ ನಮ್ಮ ಮನೆಯವರು ಅವ್ರು ರೆಡಿ ಆಗೋದೇ ಟೈಮ್ ಹಿಡಿಯುತ್ತೆ. ಅವರು ಎದ್ದು ಮತ್ತು ಹೊಲ್ದ ಹತ್ರ ಹೋಗ್ಬಿಟ್ಟು ಅಲ್ಲೇನಾದರೂ ಕೆಲಸ ಇದ್ದರೆ ನೋಡಿಕೊಂಡು ಬಂದುಬಿಟ್ಟು ಸ್ನಾನ ಮಾಡ್ಕೊಂಡು ಬೇಗ ರೆಡಿ ಆಗಿಬಿಡ್ತಾರೆ. ನಮಗಾದರೆ ಅಷ್ಟು ಬೇಗ ರೆಡಿ ಆಗೋಕ್ಕಾಗೋದಿಲ್ಲ. ಅದು ಅಲ್ಲದೆ 4:15ಗೆ ಎದ್ದಿದ್ರು ನೋಡಿ, ಎಷ್ಟು ಗಾಬರಿ ಕೈ ಇಕ್ತಾರೆ ನಮ್ಮ ಮನೆಯವರು ಅಂದರೆ. ಅವ್ರು ಎದ್ದಿದ್ದೆ 7 ಗಂಟೆಗೆ. ಹೊಲ್ದ ಹತ್ರ ಹೋಗಿ ಅವರು ಅಲ್ಲೇ ನನ್ನ ಕೆಲಸ ಮುಗಿಸ್ಕೊಂಡು ಬಂದರು. ನಾವು ನೋಡಿ 4:15ಗೆ ಎದ್ರು ಮಕ್ಳಿಗೆ ತಿಂಡಿ ಮಾಡಿ ಮತ್ತು ಮನೆಗೆಲ್ಲ ನಾವು ಸ್ನಾನ ಮಾಡಿಕೊಂಡು ಮನೆಗೆ ಪೂಜೆ ಮಾಡಿ ಪೂಜೆ ಸಾಮಾನಿಗೆಲ್ಲ ರೆಡಿ ಮಾಡ್ಕೊಂಬಷ್ಟರಲ್ಲಿ ಅಷ್ಟೊತ್ತಾಯಿತು. ಅಲ್ಲಿಗೂ ಹಾರ ಏರ್ಸೋದೊಂದು ಬ್ಯಾಲೆನ್ಸ್ ಇತ್ತು, ನಾನೊಂದು ಏರಿಸ್ದೆ. ನಮ್ಮ ಮನೆಯವ್ರಿಗೊಂದು ಏರಿಸ್ರಿ ಅಂತ ಕೊಟ್ಟಿದ್ದೀನಿ. ಏನಂದರೆ ನಾನು ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಒಂದು ಬ್ಯಾಗಿಗೆ ಇಟ್ಕೊಳ್ಳೋಣ ಅಂತಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಅವ್ರು ಹಾರ ಏರಿಸ್ತಿದ್ದಾರೆ. ಸ್ವಲ್ಪ ನಮ್ಮ ಮನೆಯವರು ಅಂದರೆ ಪರ್ಫೆಕ್ಟು ಕೆಲಸದಲ್ಲಿ, ಸ್ವಲ್ಪ ನಿಧಾನ ಮಾಡ್ತಾರೆ ಅಷ್ಟೇ. ನೋಡಿರಿ, ಆ ಎಲೆ ಏರಿಸ್ಬೇಕಾದ್ರೆ ನೀವೇ ನೋಡ್ತಿರ್ಬೋದು ಎಷ್ಟು ಅದು ಕರೆಕ್ಟಾಗಿರಬೇಕು. ಒಂದು ಎಲೆಗೂ ಇನ್ನೊಂದು ಎಲೆಗೂ ಎರಡೆರಡು ಇಟ್ಟು ಮತ್ತು ಏರಿಸ್ತಾ ಇರೋದಲ್ವ, ಎರಡು ಕರೆಕ್ಟಾಗಿರಬೇಕು ಪರ್ಫೆಕ್ಟಾಗಿ. ಸ್ವಲ್ಪ ಆ ಕಡೆ ಈ ಕಡೆ ಆಗಂಗಿಲ್ಲ, ಅಷ್ಟು ಕೇರ್ಫುಲ್ಲಾಗಿ ಅಂದರೆ ನಿಧಾನಕ್ಕೆ ಆಗಲಿ ಕೆಲಸ ಪರ್ಫೆಕ್ಟಾಗಿ ಮಾಡಬೇಕು ಅವರಿಗೆ. ಹಾಗೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋಗೋವರೆಗೂ ನಾನು ಸ್ವಲ್ಪ ಕೆಲಸ ಫಾಸ್ಟಾಗಿ ಮಾಡ್ತಿರ್ತೀನಿ, ಆದರೆ ಅಷ್ಟಾಗಿ ಫಾಸ್ಟ್ ಮಾಡಲ್ಲ. ಯಾವಾಗ ಅವರು ಸ್ನಾನಕ್ಕೆ ಹೋಗ್ತಾರೆ ಅಂದರೆ ಅವ್ರು ಬೇಗ ಸ್ನಾನ ಮಾಡ್ಕೊಂಬಂದುಬಿಡ್ತಾರಲ್ಲ, ಇನ್ನು ಅರ್ಜೆಂಟ್ ಮಾಡ್ತಾರೆ ಅಂತಂದು ಫಾಸ್ಟಾಗಿ ಕೆಲಸ ಮಾಡ್ಕೊಳ್ಳೋದು. ಆದ್ರೂ ಎಷ್ಟೇ ಫಾಸ್ಟಾಗಿ ಎಷ್ಟೇ ಬೇಗ ಇದ್ರೂ ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದ್ರು ನಮ್ಮ ಮನೆಯವ್ರು ಲಾಸ್ಟಲ್ಲಿ ಇನ್ನೂ ಆಗಲಿಲ್ವಾ ಅಂತಲೇ ಇರ್ತಾರೆ. ಲೇಟ್ ಮಾಡೋದೇ ಅವರು, ಆದ್ರೂ ನಮಗೆ ಟೆನ್ಷನ್ ಕೊಡ್ತಾರೆ ಜಾಸ್ತಿನ. ಇನ್ನೂ ಆಗಲಿಲ್ವ ನನಗೆ ಕೆಲಸ ಐತೆ ಮತ್ತೆ ಬರಬೇಕು ಬೇಗನ ಅಂತಂದು ಅಷ್ಟು ಗಾಬರಿ ಮಾಡ್ತಾರೆ. ಹಾಗೆ ನೋಡಿ ಹೋಗ್ತಾ ಇದ್ದೀವಿ ಕೋಟೆಕಲ್ಲಪ್ಪ ಸ್ವಾಮಿ ದೇವಸ್ಥಾನಕ್ಕೆ, ನಮ್ಮ ಮನೆ ದೇವರು. ಇಲ್ಲೆಲ್ಲ ಇವಾಗ ರೋಡ್ ಚೆನ್ನಾಗಾಗಿದೆ. ಮುಂಚೆ ಎಲ್ಲ ಏನು ಅಂದರೆ ನಡ್ಕೊಂಡು ಬರಬೇಕಿತ್ತು. ಇವಾಗ ನೋಡಿ ಪೂಜೆ ಮಾಡ್ತಿದ್ದಾರೆ. ಸೊ ಗೈಸ್, ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ, ಇನ್ನೇನು ಹೊರಡೋಣ ಅಂತಂದು. ಪ್ಲೇಸ್ ಮಾತ್ರ ಒನ್ ಡೇ ಪಿಕ್ನಿಕ್ ಏನಾದರೂ ಬಂದರೆ ಪ್ಲೇಸ್ ಚೆನ್ನಾಗಿದೆ ಇಲ್ಲಿ ಬೆಟ್ಟದ ಹತ್ರ. ಹಾಗೆ ನೋಡಿ ಅಲ್ಲಿಂದ ಬಂದು ಆಂಜನೇಯನ ದೇವಸ್ಥಾನದ ಹತ್ರನೂ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತಂದು ಇಲ್ಲಿಗೆ ಬಂದ್ವಿ. ಸ್ವಾಮಿರು ಆಲ್ರೆಡಿ ಅಲ್ಲೇ ಪೂಜೆ ಮಾಡ್ಕೊಂಡು ಹೋಗಿದ್ರು, ಮತ್ತು ನಮ್ಮ ಮನೆಯವ್ರು ಹೋಗಿ ಕರ್ಕೊಂಡು ಬಂದರು. ಎಲೆ ಹಾರ ನೋಡಿ ಯಾವ ಥರ ಕಾಣಿಸ್ತಿದೆ ಅನ್ನೋದು, ಯಾವ ಥರ ಏರಿಸ್ಬೇಕು ಎಲೆ ಹಾರ ಅನ್ನೋದು ನನಗೆ ಗೊತ್ತಿರಲಿಲ್ಲ, ಸುಮ್ಮನೆ ಹಾಗೆ ಏರಿಸಿದ್ದಷ್ಟೇ. ಹಾಗೆ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಂದನೂ ಹೊರಡ್ತಾ ಇದ್ದೀವಿ. ಇಷ್ಟೊಂದು ಬಿಸಿಲಿದ್ದು ನೆಳ್ಳಗಿದ್ರೆ ಚಳಿ ಅನಿಸುತ್ತೆ. ನಮ್ಮ ಮಾವ ಬಂದಿದ್ದಾರೆ, ಹೊರಡ್ತಿದ್ದಾರೆ ಇವಾಗ. ಎಬೆಟ್ ಕೊಡೋಕ್ಕೆ ಬಂದಿದ್ದು. ಒಳ್ಳೆಯದು. ಸೊ ನೋಡಿ, ನಮ್ಮ ಮಾವು ಬಂದಿದ್ದರು, ಬೆಟ್ ಕೊಡಬೇಕಿತ್ತಲ್ಲ, ಇನ್ನೇನು ಲಾಸ್ಟು 31 ಅಲ್ಲೇ ಡೇಟು, ಅದಕ್ಕೆ ಕೊಟ್ಟು ಹೋಗೋಣ ಅಂತಂದು ಬಂದಿದ್ದರು. ಲಾಸ್ಟ್ ಟೈಮ್ ನಾವು ಅಕ್ಕಿ ಬೇರೆ ಇದ್ವಲ್ಲ, ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಈಗ. ಏಯ್ ಕೊಡ್ರಿ ಫೋನು, ಹೆಲ್ಮೆಟ್ ತಗೊಂಡಿದ್ನ
ಒಳ್ಳೇದು ಕೊಡ ಫೋನ್ ಇಸ್ಕೊಳಮ್ಮ ಮರ್ತರಾತು ತಡಿ ಕೊಡುವಂತೆ. ನಾವು ಬೆಟ್ಟದ ತಗಡಿಂದ ದೇವಸ್ಥಾನದ ಪೂಜೆ ಮಾಡಿಸ್ಕೊಂಡ್ಬಿಟ್ಟು ಬಂದ್ವಿ. ಆಂಜನೇಯನ ದೇವಸ್ಥಾನದ ಪೂಜೆ ಮಾಡಿಸ್ತಾ ಇದ್ವಿ. ಆವಾಗ ನಮ್ಮ ಮಾವರು ಬಂದರು. ಹಂಗೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದು ಹೊಲ್ದ ಹತ್ರ ಎಲ್ಲ ಹೋಗಿ ಬಂದುಬಿಟ್ಟು ಈಗ ಹೊರಡ್ತಿದ್ದಾರೆ. ಸಂಜೆ ಆಯ್ತಲ್ಲ, ಇನ್ನೇನು 3 ಗಂಟೆ ಮೇಲೆ ಬೆಟ್ಟು ಕೊಟ್ಬಿಟ್ಟು ಸಂಜೆ ಆಗಲೇ ಒಂದು 4 ಗಂಟೆ ಆಗಿತ್ತು ಅನಿಸುತ್ತೆ. ಈಗ ಹೊರಡ್ತಾ ಇದ್ದಾರೆ. ಹೋದರೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಹೋಗ್ತಾರೆ. 7:15 8 ಗಂಟೆ ಆಗುತ್ತೆ. ಏನಂದರೆ ಮಕ್ಳಿಗೆ ನಾವೇನು ಫೋನ್ ಕೊಡೋಕೆ ಹೋಗೋದಿಲ್ಲ, ಯಾಕಂದರೆ ಫೋನ್ ಕೊಟ್ಬಿಟ್ರೆ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಅಂತಂದು. ನಮ್ಮ ಮಾವರು ಮತ್ತು ನಮ್ಮ ಅಪ್ಪರು ಯಾರಾದರೂ ಬಂದರೆ ಸ್ವಲ್ಪ ಹೊತ್ತು ಕೊಡ್ತಾರೆ ಅಷ್ಟೇ. ಮಕ್ಳಿಗೆ ಇನ್ನೇನು ಮಾಡೋದು, ಕೇಳ್ತಾರೆ ಅಂತಂದು ಅವರೇ ತೊಗೊಬಿಡ್ತಾರೆ. ಲಾಕು ಕೂಡ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ತಗೊಂಡು ನೋಡ್ತಿರ್ತಾರೆ ಅಷ್ಟೇ ಒಂದು 5 ನಿಮಿಷ. ನೋಡಿ, ಮಕ್ಕಳಿಗೆ ಯಾರಾದರೂ ಬರ್ತಾರೆ ಅಂದರೆ ಸಾಕು ಸಖತ್ ಖುಷಿ ಪಡ್ತಾರೆ. ಆದರೆ ನಮ್ಮ ಮಾವ ಬಂದರೆ ಅಂತೂ ಸಖತ್ ಇಷ್ಟ ಅವ್ರಿಗೆ. ಏನಂದರೆ ನಮ್ಮ ಮಾವ ಮಕ್ಕಳನ್ನ ಆಟ ಆಡ್ಸೋದು ಜಾಸ್ತಿ, ಅದಕ್ಕೋಸ್ಕರ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.